ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. KPSC ಎಕ್ಸಾಮ್ ಆಗ್ತಾಯಿದೆ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮ್ಮ ಸ್ಟ್ರಾಟಜಿ ಏನಿರಬೇಕು, ಯಾವ ಟಾಪಿಕ್ಸ್ನ ಚೆನ್ನಾಗಿ ಕವರ್ ಮಾಡಬೇಕು ಅಂತ. ಸೊ ಇದೇ ರೀತಿ ಐ ಥಿಂಕ್ 2019 2021 ಒಂದು ಎಕ್ಸಾಮ್ ಆಗಿತ್ತು. ಅದು FDA ಎಕ್ಸಾಮು. ಸೊ ಏನಾಗಿತ್ತು ಅಂದರೆ ಪೇಪರ್ ಲೀಕ್ ಆಗಿ ಅದೆಲ್ಲ ರಾತ್ರಿ ಎಲ್ಲ ಕಡೆ ಲೀಕ್ ಆಗಿ ಸೊ ಈ ಎಕ್ಸಾಮ್ನ ಎಕ್ಸಾಮ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಫಸ್ಟ್ನೇ ಪೇಪರ್ ನೋಡಿದ್ರೆ ಈಸಿಯಾಗೇ ಇತ್ತು, ಬಟ್ ಎರಡನೇ ಪೇಪರ್ ಇವ್ರು ತೆಗೆದಿದ್ರಲ್ಲ, ಇದು ಅದರ ಅಪ್ಪನಂಗೆ ಇತ್ತು. ಸೊ ಈಗ KPSC KAS ಎಕ್ಸಾಮು ಫಸ್ಟ್ ಪೇಪರು ಆಲ್ಮೋಸ್ಟ್ ಡಿಫಿಕಲ್ಟಿ ಲೆವೆಲ್ಲು ಒಂದು ರೇಂಜಿಗೆ ಇತ್ತು. ಸೊ ಈ ಎಕ್ಸಾಮ್ ಏನು ಅಷ್ಟು ಈಸಿ ಆಗಿರಲಿಲ್ಲ. ಬಟ್ ಇವರು ನೆಕ್ಸ್ಟ್ ಬಿಡೋ ಅಂತಹ ಪೇಪರ್ ಹೇಗಿರುತ್ತೆ ಅಂತ ನಾವು ಜಡ್ಜ್ ಮಾಡೋದಾದರೆ ಇದ್ರ ಡಿಫಿಕಲ್ಟಿ ಕೂಡ ತುಂಬ ಜಾಸ್ತಿನೇ ಇರುತ್ತೆ. ಯಾಕಂದರೆ ಇವನು ಕೇಳಿರೋ ಟಾಪಿಕ್ಸ್ ಮೇಲೆ ಕೇಳಬಹುದು, ಬಟ್ ಆದರೆ ನೀವು ಈ ಸತಿ ಆಪ್ಷನ್ಸ್ ಏನೇನು ರಾಂಗ್ ಆಗಿದೆಯೋ, ಕನ್ನಡ ಟ್ರಾನ್ಸ್ಲೇಷನಲ್ಲಿ ಏನೇನು ರಾಂಗ್ ಆಗಿತ್ತೋ ಅದನ್ನೆಲ್ಲ ಸರಿಪಡಿಸ್ಕೊಂಡು ಆ ಥರದೇ ಲೆವೆಲಲ್ಲಿ ಪೇಪರ್ನ ಕೇಳಿದ್ರೆ ಸೊ ಇದ್ರ ಡಿಫಿಕಲ್ಟಿ ಲೆವೆಲು ತುಂಬಾ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಪ್ರಿಪ್ರೇಷನ್ ಕೂಡ ಇದ್ರ ತಕ್ಕಂತೆ ಆಗಬೇಕು. ಸೊ ಈ ಸತಿ ಆಲ್ಮೋಸ್ಟ್ UPSC ಥರನೇ ಪೇಪರ್ ಇತ್ತು. ನಾನು KASಗೆ ಬರೀತಿದ್ನ ಇಲ್ಲ UPSCಗೆ ಬರೀತಿದ್ನ ಅಂತ ಅರ್ಥ ಆಗಲಿಲ್ಲ. ಆಲ್ಮೋಸ್ಟ್ ಎರಡು ಕೂಡ ಡಿಫಿಕಲ್ಟಿ ಲೆವೆಲ್ ತುಂಬ ಸೇಮ್ ಆಗೇ ಇತ್ತು. ಸೊ ಈ ಸತಿ ಏನು ಮಾಡಿದ್ದಾನೆ, ಕರೆಂಟ್ ಅಫೇರ್ಸ್ ಎಲ್ಲ ಕೂಡ ರೀಸೆಂಟ್ ಕರೆಂಟ್ ಅಫೇರ್ಸ್ ಕೇಳಿದ್ರು, ಅದ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲ ತುಂಬ ಕೇಳಿದ. ಸೊ ಮೊದಲು ಪ್ರಶಸ್ತಿ ಯಾರು ಗೆದ್ದರು ಅಂತ ಕೇಳ್ತಾ ಇದ್ದ. ಈಗ ಪ್ರಶಸ್ತಿ ಯಾರು ಗೆದ್ದರು, ಯಾವ ಇಸ್ವಿಯಲ್ಲಿ ಇದು ಫಸ್ಟ್ ಟೈಮ್ ಕೊಡಲಾಗಿತ್ತು, ಇದ್ರ ಪ್ರೈಸ್ ಮನಿ ಅದು ಇದು ಮುಂತಾದನ್ನೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಈಗ ನೀವು ಸೇಫರ್ ಸೈಡ್ ಈ ಎಕ್ಸಾಮಲ್ಲಿ ಕ್ಲಿಯರ್ ಆಗಬೇಕು ಅಂತ ಇದ್ದರೆ ಅಟ್ಲೀಸ್ಟ್ ಒಂದು 200ನ ಸ್ಕೋರ್ ಮಾಡಬೇಕಾಗುತ್ತೆ 400ಗೆ. ಇದು GM ಕ್ಯಾಟಗರಿ ಅವ್ರಿಗೆ. ಸೊ ಈಗ ಲಾಸ್ಟ್ ಪೇಪರ್ನ ನೋಡ್ತಾ ಇದ್ದರೆ ನನಗೆ ಯಾಕೋ ಇವನು ತುಂಬ ಬೇಸಿಕ್ಸ್ ಆ್ಯಂಡ್ ಫಂಡಮೆಂಟಲ್ ಕ್ವೆಶನ್ಸ್ನ ಜಾಸ್ತಿ ಕೇಳ್ಬೋದು ಅನ್ಸುತ್ತೆ. ಸೊ ಈಗ ನೀವು ಹಿಸ್ಟ್ರಿ ತೊಗೊಂಡ್ರೆ, ಕರ್ನಾಟಕ ಹಿಸ್ಟ್ರಿ ನಮ್ಮ ಆಳ್ದಂತಹ ರಾಷ್ಟ್ರಕೂಟ, ವಿಜಯನಗರ, ಹೊಯ್ಸಳ ಎಂಪೈರ್, ಅದ್ರ ಬಗ್ಗೆ ಎಲ್ಲ ಕ್ವೆಶನ್ಸ್ಗಳು ಬಂದೇ ಬರುತ್ತೆ. ಸೊ ಹಿಸ್ಟ್ರಿ ಆಯಿತು. ಜಾಗ್ರಫಿ ಅಂದಮೇಲೆ ನೀವು ಜಾಗ್ರಫಿಲಿ ಮಿಸ್ಟೇಕ್ ಏನು ಮಾಡ್ತೀರಾ ಅಂದರೆ, ಸ್ವಲ್ಪ ಜನ ಮ್ಯಾಪ್ಸ್ ಅಷ್ಟೇ ನೋಡ್ಕೊತೀರಾ, ಇನ್ನು ಸ್ವಲ್ಪ ಜನ ಥಿಯರಿ ಬಗ್ಗೆ ಜಾಸ್ತಿ ನೋಡ್ಕೊತೀರಾ. ಇನ್ನು ಕೆಲವು ಜನ ಏನು ಮಾಡ್ತೀರಾ ಅಂದರೆ ಈ ಲೊಕೇಶನ್ಸು ಮತ್ತು ಈ ಮರ, ಪ್ರಾಣಿ, ಜಿಯೋಗ್ರಾಫಿಕಲ್ ಇಂಡಿಕೇಷನ್ಸು, ಹಾಗೆ ನ್ಯಾಷನಲ್ ಪಾರ್ಕ್ಸ್, ಹಾಗೆ ಮುಂತಾದ ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತೀರಾ. ಬಟ್ ಇದು ಮೂರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜಾಗ್ರಫಿ ಬರೀ ಮ್ಯಾಪ್ಸ್ಗೆ ಸೀಮಿತ ಪಟ್ಟಿದ್ದಲ್ಲ, ಥಿಯೋರಿ ಸೀಮಿತ ಪಟ್ಟಿದ್ದಲ್ಲ, ಇಲ್ಲ ನ್ಯಾಷನಲ್ ಪಾರ್ಕ್, ಬಯೋಡೈವರ್ಸಿಟಿ ಅದಕ್ಕೆ ಸೀಮಿತ ಪಟ್ಟಿದ್ದಲ್ಲ. ಇದೆಲ್ಲ ಸೇರಿದ್ರೆ ಜಾಗ್ರಫಿ ಆಗುತ್ತೆ. KPSC KAS ಜಾಗ್ರಫಿಗೆ ಯಾವಾಗಲೂ ವೆಯ್ಟೇಜ್ ಕೊಡ್ತಾನೆ ಬಂದಿದ್ದಾನೆ. ನೀವು ಹಿಸ್ಟ್ರಿಲಿ 5-6 ಮಾರ್ಕ್ಸ್ ನೋಡಿದ್ರೆ ಜಾಗ್ರಫಿಲಿ ಒಂದು 15 ಮಾರ್ಕ್ಸ್ ಆದರೂ ನಾವು ನೋಡ್ಬೋದು. ಇದು ಇನ್ಕ್ಲೂಡಿಂಗ್ ಎನ್ವೈರ್ಮೆಂಟ್ ಎಲ್ಲ, ಬಟ್ ಇದು ಜಾಗ್ರಫಿ ಅಂಡರೇ ಬರುತ್ತೆ. ಸೊ ಜಾಗ್ರಫಿನ ತುಂಬ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇಲ್ಲಿ ವರ್ಲ್ಡ್ ಜಾಗ್ರಫಿ ಕೂಡ ಇವನು ತುಂಬ ಜಾಸ್ತಿನೇ ಪ್ರಶ್ನೆಗಳು ಕೇಳ್ತಾನೆ. ವರ್ಲ್ಡ್ ಜಾಗ್ರಫಿ, ಸೊ ರಿವರ್ ಸಿಸ್ಟಮ್ ಆಗಿರ್ಬೋದು, ಅಲ್ಲಿರೋ ಟ್ರೈಬ್ಸ್ ಆಗಿರ್ಬೋದು. ಈ ಸತಿನೂ ತುಂಬ ಟ್ರೈಬ್ಸ್ ಬಗ್ಗೆ ಎಲ್ಲ ಕೇಳಿದ, ಆಫ್ರಿಕಾದಲ್ಲಿರೋವಂಥ ಟ್ರೈಬ್ಸು ಆ ಥರ. ಸೊ ಜಾಗ್ರಫಿ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಸೊ ಅದಾಗ್ತಿದ್ದಂಗೆ ಎಕನಾಮಿಕ್ಸ್ ಬಂದರೆ, ಎಕನಾಮಿಕ್ಸ್ ಥಿಯರಿ ಮೇಲೆ ಈ ಸಲ ಬಹಳ ಕ್ವಶನ್ಸ್ ಇತ್ತು. ಇದು ರಿಪೀಟ್ ಆಗೋ ಎಲ್ಲ ಸಾಧ್ಯತೆಗಳಿವೆ. ಸೊ RBI ಮಾನಿಟರಿ ಪಾಲಿಸಿ ಇರ್ಬೋದು, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, SLR CRR ಅಂಥವು. ಅದು ಬಿಟ್ಟರೆ ನೆಕ್ಸ್ಟ್ ನೀವು ನ್ಯಾಷನಲ್ GDP, NNP, ಆಮೇಲೆ ನ್ಯಾಷನಲ್ ಇನ್ಕಮ್ ಅಂಥ ಟಾಪಿಕ್ಸ್ನೆಲ್ಲ ನೀವು ಓದ್ಕೋಬೇಕಾಗುತ್ತೆ. ಮತ್ತು ಈ ನ್ಯಾಷನಲ್ ಇನ್ಕಮ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಿರ್ಬೋದು, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಗಿರ್ಬೋದು, ಅಂಥ ಫಂಡಮೆಂಟಲ್ ಟಾಪಿಕ್ಸ್ನ ನೀವು ಡೀಟೇಲಾಗಿ ಸ್ಟಡಿ ಮಾಡಬೇಕಾಗುತ್ತೆ ನೀವು ಈ ಎಕ್ಸಾಮಲ್ಲಿ ಗೆಟ್ ಥ್ರೂ ಆಗಬೇಕು ಅಂದರೆ. ಸೊ ಎಕನಾಮಿಕ್ಸ್ ಅಂದರೆ ಏನೋ ಬರೀ ಎಕನಾಮಿಕ್ಸ್ ಸರ್ವೆ ಓದ್ಕೊಂಡು ಹೋಗ್ತೀನಿ, ಆನ್ಸರ್ ಮಾಡ್ತೀನಿ ಅಂದರೆ ನಿಮಗೆ ಕಟ್ ಆಫ್ ಬರೋದು ಬಹಳ ಕಮ್ಮಿ. ಸೊ ಈಗ ಜಾಗ್ರಫಿ ಆಯಿತು, ಹಿಸ್ಟ್ರಿ ಆಯಿತು, ಎಕನಾಮಿಕ್ಸ್ ಆಯಿತು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ರೀಸೆಂಟಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಬಹಳಷ್ಟು ಡೆಪ್ತಲ್ಲೇ ಕ್ವಶನ್ಸ್ನ ಕೇಳಿದ್ದಾನೆ. ನ್ಯೂಕ್ಲಿಯರ್ ಫಿಸಿಕ್ಸ್ ಬಗ್ಗೆ ಈ ಸತಿ 3-4 ಕ್ವಶನ್ ಬಂದಿತ್ತು. ಡಿಫಿಕಲ್ಟಿ ಲೆವೆಲ್ ತುಂಬಾ ಜಾಸ್ತಿ ಇತ್ತು. ನಿಮಗೆ ಅದ್ರ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲ ಅಂದರೆ ಆನ್ಸರ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಅದೇ ಪ್ರಕಾರ ಬಯಾಲಜಿ, DNA, ಜೀನ್ಸು, ಮತ್ತು ರೀಸೆಂಟಾಗಿ ಬಂದಿರೋ ವ್ಯಾಕ್ಸಿನ್ಸು ಅದನ್ನೆಲ್ಲ ನೀವು ಓದ್ಕೋಬೇಕಾಗುತ್ತೆ. ಇವನು ಮೊದಲೆಲ್ಲ ಏನು ಕೇಳ್ತಿದ್ದ ಅಂದರೆ 1 ಲೈನ್ ಆನ್ಸರ್ ಥರ ಕೇಳ್ತಾ ಇದ್ದ. ಬಟ್ ಇವಾಗ ನೀವು ಆ ಥಿಯರಿನ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ಒಂದು ನೈಟ್ರೋಜನ್ ಸೈಕಲ್ ಅಂದರೆ ಆ ನೈಟ್ರೋಜನ್ ಸೈಕಲ್ ಹೇಗಾಗುತ್ತೆ, ಆಕ್ಸಿಜನ್ ಸೈಕಲ್ ಅಂದರೆ ಹೇಗಾಗುತ್ತೆ, ಅದೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಮೊದಲು ಆ್ಯಸಿಡ್ ರೇನ್ಗೆ ಕಾರಣ ಅಂತ ಸುಮಾರು ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳಿದ್ದಾನೆ. ಬಟ್ ನಿಮ್ಮ ಸ್ಟ್ರಾಟಜಿ ಇವಾಗ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಬಯಾಲಜಿ ಬಂದಾಗ ಅದಾಯಿತು. ಮತ್ತು ಕೆಮಿಸ್ಟ್ರಿಯಲ್ಲಿ
ರಿಯಾಕ್ಷನ್ಗಳ ಬಗ್ಗೆ, ಆಮೇಲೆ ಯಾವಾಗ್ಯಾಡ್ರೋ ನಂಬರ್ ಆಫ್ ಆಟಮ್ಸ್ ಮಾಲಿಕ್ಯೂಲ್, ಆ ಥರ ಎಲ್ಲ ಕ್ವಶನ್ಸು ತುಂಬ ಕೇಳ್ತಾ ಇದ್ದಾನೆ. ಮೊದಲೆಲ್ಲ ಏನು ಕೇಳ್ತಾ ಇದ್ದಾನೆ ಅಂದರೆ ಆಟಮಲ್ಲಿ ಪ್ರೋಟಾನ್ ಅಂದರೆ ನೆಗೆಟಿವ್ ಚಾರ್ಜಾ ಇಲ್ಲ ಪಾಸಿಟಿವ್ ಚಾರ್ಜಾ, ಎಲೆಕ್ಟ್ರಾನ್ ಅಂದರೆ ನೆಗೆಟಿವ್ ಚಾರ್ಜಾ ಪಾಸಿಟಿವ್ ಚಾರ್ಜಾ, ನ್ಯೂಕ್ಲಿಯಸಲ್ಲಿ ಏನೇನಿರುತ್ತೆ, ಪ್ರೋಟಾನ್ ಇರುತ್ತಾ, ನ್ಯೂಟ್ರಾನ್ ಇರುತ್ತಾ ಇಲ್ಲ ಎಲೆಕ್ಟ್ರಾನ್ ಇರುತ್ತಾ ಅಂತ. ಬಟ್ ಇವಾಗ ಕ್ವೆಶನ್ ತುಂಬ ಡೈವರ್ಸಿಫೈ ಆಗಿದೆ, ತುಂಬ ಡೆಪ್ತಲ್ಲಿ ಕೂಡ ಹೋಗ್ತಾ ಇದ್ದಾನೆ. ಸೊ ಕೆಮಿಸ್ಟ್ರಿಯಲ್ಲಿ ನೋಡಿ ಯಾವ ಟಾಪಿಕ್ಸ್ ಬರುತ್ತೆ ಅದನ್ನೆಲ್ಲ ಕ್ಲಿಯರಾಗಿ ಓದ್ಕೊಳ್ಳಿ. ಮತ್ತು ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ಎಲಿಮೆಂಟ್ಸ್ ಅದ್ರದ್ದು ಆಟೋಮಿಕ್ ನಂಬರು, ಆಟೋಮಿಕ್ ಮಾಸ್ ನಂಬರ್ ಅಂಥದ್ದೆಲ್ಲ ಕೇಳೋ ಸಾಧ್ಯತೆ ಇದೆ. ಫಿಸಿಕ್ಸಿಗೆ ಬಂದಾಗ ಫಿಸಿಕ್ಸಲ್ಲಿ ಇವ್ನು ಟಾರ್ಗೆಟ್ ಮಾಡಿರೋ ಏರಿಯಾ ಈ ಸತಿ ಜಾಸ್ತಿ ನ್ಯೂಕ್ಲಿಯರ್ ಫಿಸಿಕ್ಸ್ ಇತ್ತು. ಬಟ್ ಆಪ್ಟಿಕ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ, ಅದರಲ್ಲಿ ರಿಫ್ರಾಕ್ಷನ್ ಅಂತ ಕ್ವಶನ್ಸ್ ಬರುತ್ತೆ. ಅದು ಯಾವಾಗಲೂ ಒಂದೆಲ್ಲ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಅದು ಬಿಟ್ಟರೆ ಬ್ಲ್ಯಾಕ್ ಹೋಲ್ಸು ಅದು, ಮತ್ತು ಈಗ ರೀಸೆಂಟಾಗಿ ಚಂದ್ರಯಾನ ಮಿಷನ್ ಅದ್ರ ಮೇಲೆಲ್ಲ ಕೇಳೋ ಸಾಧ್ಯತೆ ಬಹಳಷ್ಟಿದೆ. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದಾಗ ಇದನ್ನೆಲ್ಲ ಓದ್ಕೊಳ್ಳಿ. ಆಮೇಲೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತಾರಲ್ಲ, ಬ್ಲಾಕ್ ಚೈನ್ ಟೆಕ್ನಾಲಜಿ ಕೂಡ ತುಂಬ ನ್ಯೂಸಲ್ಲಿದೆ, AI ಕೂಡ ತುಂಬ ನ್ಯೂಸಲ್ಲಿದೆ. ಇದ್ರ ಬಗ್ಗೆ ರೀಸೆಂಟಾಗಿ ಡೆವಲಪ್ಮೆಂಟ್ಸು, ನಮ್ಮ ಗೌರ್ಮೆಂಟ್ ಸ್ಕೀಮ್ಸು, ಎಲೆಕ್ಟ್ರಿಕ್ ವೆಹಿಕಲ್ಸು, ಬ್ಯಾಟ್ರೀಸು ಎಲ್ಲಿ ಮೈನ್ ಆಗುತ್ತೆ ಅಂಥ ಕ್ವಶನ್ಸ್ ಎಲ್ಲ ನೀವು ತುಂಬ ಡೆಪ್ತಲ್ಲಿ ರೆಡಿ ಆಗಬೇಕಾಗುತ್ತೆ. ಸೊ ಇಷ್ಟೆಲ್ಲ ಮಾಡಿ ಆ್ಯಪ್ಟಿಟ್ಯೂಡನ್ನು ಬಿಡಬೇಡಿ. ಆ್ಯಪ್ಟಿಟ್ಯೂಡ್ ತುಂಬ ಭಾಳ ಇಂಪಾರ್ಟೆಂಟ್. ಈ ಸತಿ ಎಷ್ಟು ಕೇಳ್ತಾನೆ ಗೊತ್ತಿಲ್ಲ, ನಿಮಗೆ 10ರಿಂದ 15 ಕೊಟ್ಬಿಟ್ರೆ ದಿಸ್ ವಿಲ್ ಬಿ ದ ಡಿಸೈಡಿಂಗ್ ಫ್ಯಾಕ್ಟರ್. ಇದೆಲ್ಲ ಭಾಳಷ್ಟು ಸಿಂಪಲ್ ಟಾಪಿಕ್ಸು, ನಾನು ಬೇಕಾದರೆ ಈ ಮುಂದಿನ ವೀಡಿಯೋಸಲ್ಲಿ ಕವರ್ ಮಾಡ್ತೀನಿ. ಸೊ ಈಸಿಯಾಗಿ ನೀವು 10ರಿಂದ 15 ಮಾರ್ಕ್ಸ್ ಅಂದರೆ ಒಂದು 30 ಮಾರ್ಕ್ಸ್ ಅಷ್ಟು ನೀವು ಈ ಟಾಪಿಕಲ್ಲಿ ಆರಾಮಾಗಿ ಪಡ್ಕೋಬೋದು. ಅದು ಬಿಟ್ಟರೆ ಕಾಂಪ್ರಹೆನ್ಸಿವ್ ರೀಡಿಂಗು ಅದೆಲ್ಲರಿಗೂ ಈಸಿ ಆಗುತ್ತೆ. ಬಟ್ ಮಾರ್ಕ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾರ್ಕ್ ಮಾಡಿ. ಅದು ಬಿಟ್ಟರೆ ಎಕನಾಮಿಕ್ಸ್ ಸರ್ವೆ ಬರುತ್ತೆ, ಅದನ್ನೆಲ್ಲ ನೋಡ್ಕೊಳ್ಳಿ, ಗೌರ್ಮೆಂಟ್ ಸ್ಕೀಮ್ಸು. ಸೊ ಇದೆಲ್ಲ ಈಸಿ ಟಾಪಿಕ್ಸ್ ಆಗುತ್ತೆ. ಬಟ್ ಆದರೂ ಈ ಸತಿ ಕೇಳಿರೋ ಕ್ವಶನ್ಸ್ ಸ್ವಲ್ಪ ಡೆಪ್ತಲ್ಲಿರೋದ್ರಿಂದ ಸ್ವಲ್ಪ ನಿಮ್ಮ ಪ್ರಿಪ್ರೇಷನು ಡೆಪ್ತಲ್ಲೇ ಆಗಬೇಕಾಗಿದೆ. ಸೊ ಇಷ್ಟು KPSC ಎಕ್ಸಾಮ್ ಬಗ್ಗೆ. ಸೊ ನಾನು ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನಾಗಿ ಟಾಪಿಕ್ಸ್ನ ಕವರ್ ಮಾಡೋಕ್ಕೆ ನೋಡ್ತೀನಿ. ಇದು ಒಂದು ಜಸ್ಟ್ ಓವರ್ ಆಲ್ ವ್ಯೂ. ಸೊ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.